ಇಡೀ ದೇಶದಲ್ಲಿ 18-17 ರಾಜ್ಯಗಳಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. 7 ರಾಜ್ಯಗಳಲ್ಲಿ ಒಂದೇ ಸಮುದಾಯದವರು ಚೀಫ್ ಮಿನಿಸ್ಟ್ರು. ಒಂದು ಕಡೆನೂ ಶೆಡ್ಯೂಲ್ಡ್ ಕ್ಯಾಸ್ಟ್ ಚೀಫ್ ಮಿನಿಸ್ಟರ್ ಇಲ್ಲ. ಕೊಡಿ, ಯಾಕೆ ಕೊಡ್ತಾ ಇಲ್ಲ? ಈ JP ನಡ್ಡಾ ಅನ್ನೋನು 2 ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಇಟ್ಕೊಳ್ಳೋದಲ್ಲದೆ ರಾಷ್ಟ್ರೀಯ BJP ಅಧ್ಯಕ್ಷ ಬೇರೆ, ರಾಷ್ಟ್ರೀಯ BJP ಅಧ್ಯಕ್ಷನು ಕೂಡ. ಅವನ ಬಾಯಲ್ಲಿ DK ಶಿವಕುಮಾರ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ಅಂತ ಅಂದ್ಬಿಟ್ರು ಅಂತ ಬಾಯಿ ಬಡ್ಕೊಳ್ಳೋದು. ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡುವಂಥದ್ದಕ್ಕೆ ಅಧಿಕಾರ ಇರುವಂಥದ್ದು ನಿಮ್ಮಲ್ಲಲ್ವೇನ್ರಿ? ನಾವು ಬಾಯಿ ಬಡ್ಕೊಂಡ್ರು ಮತ್ತೊಂದು ಇನ್ನೊಂದು ಅವು ಹೇಳದೇ ಇರೋದನ್ನ ತಿರ್ಚುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಇದು ಯಾವ ಕಾರಣಕ್ಕೂ ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು, ಇಲ್ಲ ದೇಶದ ಸಂಪೂರ್ಣವಾಗಿ ಮುಳುಗಿಸ್ಬಿಡ್ತಾರೆ. ಸಿದ್ದರಾಮಯ್ಯನವ್ರ ವಿರುದ್ಧ ಶುರು ಮಾಡಿದ್ರು ಮೂಡಾಯಿಂದ 6 ತಿಂಗಳು ನಡೀತು ಆ ಸೀರಿಯಲ್ಲು, ಕೊನೆಯಲ್ಲಿ ಮುಗಿದೋಯ್ತು ಕತೆ. ಈಗ DK ಶಿವಕುಮಾರ್ ವಿರುದ್ಧ ತಗೊಂಡಿದ್ದಾರೆ. DK ಶಿವಕುಮಾರ್ಗೂ ಮತ್ತು ಸಿದ್ದರಾಮಯ್ಯನವ್ರಿಗೂ ಕಂದಕ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಅವರಿಬ್ಬರಲ್ಲೂ ಗ್ಯಾಪ್ ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಎಲ್ಲ ಹನಿ ಟ್ರ್ಯಾಪ್ ಅಂತ ಬಂತು. ಹನಿ ಟ್ರ್ಯಾಪ್ ಪಿತಾಮಹ 1998ರಲ್ಲಿ ಅಮಿತ್ ಶಾ ಆ ಸುನಿಲ್ ಜೋಶಿ ಇನ್ನೋನ್ನ ಫಸ್ಟ್ ಟ್ರ್ಯಾಪ್ ಮಾಡಿ ಅವ್ರ ವಿರುದ್ಧ ಬ್ಲ್ಯಾಕ್ ಮೇಲ್ ಮಾಡಿದ್ದೇ ಮಹಾನ್ ನಾಯಕ ಮಾನ್ಯ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಜೋಡಿ ಚೀಫ್ ಮಿನಿಸ್ಟರ್ ಆಗೋ ಸಂದರ್ಭದಲ್ಲಿ. ಇವರಿಬ್ಬರು ನಾಯಕರು. ಇವ್ರ ಹತ್ರ ಹೋಗಿ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡೋದಂತೆ ಬಸವರಾಜ ಬೊಮ್ಮಾಯಿಯವರೇ ಹನಿ ಟ್ರ್ಯಾಪಲ್ಲಿ ಸಿಗಾಕೊಂಬಿಟ್ಟವ್ರೆ. ಮುನಿರತ್ನನ್ನ ಒಳಗಡೆ ಹಾಕಿ ಬೆಂಡೆತ್ತಿರ್ ನೋಡಪ್ಪ ಎಲ್ಲ ಹೇಳ್ಬಿಡ್ತಾನೆ. ನನಗಿರೋ ಮಾಹಿತಿ ಪ್ರಕಾರ ಸುಮಾರು ಒಂದು 200 ಜನದ್ದು CD ಇರಬೇಕು ಅವನ ಹತ್ರ, ಮುನಿರತ್ನ ಅಂತ. ನನಗೆ ಬಂದಿರೋ ಮಾಹಿತಿ, ಇರುವಂಥ ಮಾಹಿತಿ ಪ್ರಕಾರ ಸುಮಾರು ಒಂದು 10-15 ಜನ ಮಿನಿಸ್ಟ್ರಿಗಳಿಗೆ HIV ಇಂಜೆಕ್ಷನ್ ಕೊಟ್ಟವನೆ ಅಂತ. 10-15 ಜನ ಮಿನಿಸ್ಟ್ರಿಗಳಿಗೆ, ಹಿಂದೆ ಇದ್ದ ಮಿನಿಸ್ಟ್ರಿಗಳಿಗೆ. ಅಶೋಕನಿಗೂ ಸೇರಿಸಿ ಕೊಟ್ಬಿಟ್ಟವನು. ಅಶೋಕನು ಪಾಪ ತುಟಿ ಎಲ್ಲ ಯಾಕೋ ಬೇರೆ ರೀತಿ ಕಲರ್ ಬರ್ತಾ ಇದೆ, ನೋಡ್ತಾ ಇದ್ದೀರ ನೀವು. ಮುಂಚೆ ಇದ್ದಿದ್ದ ಕಲರ್ ಇಲ್ಲ ಅಶೋಕ್ ಅವ್ರಿಗೆ. ಪಾಪ ಅಶೋಕ್ ಅವ್ರಿಗೆ ತುಟಿ ಚೇಂಜ್ ಆಗೋಗಿದೆ ಯಾಕೋ. ಕೈಯೂ ಚೇಂಜ್ ಆಗ್ತಾ ಇದೆ, ಕಲರ್ ಚೇಂಜ್ ಆಗ್ತಾಯಿದೆ. ಅಶೋಕ್ ಅವರೇ ದಯಮಾಡಿ ನೀವು ಸ್ವಲ್ಪ ಕರೆಕ್ಟಾಗಿ ನೀವು ಅದನ್ನು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ನಿಮಗಂತೂ 100% HIV ಕೊಟ್ಟಿರುವಂತೂ ನಿಜ. HIV ಇಂಜೆಕ್ಷನ್ಸ್ ಮೂಲಕ HIV ಇಂಜೆಕ್ಷನ್ನ ಲೇಡೀಸ್ಗಳ ಮೂಲಕ ಕೊಟ್ಟು ಹನಿ ಟ್ರ್ಯಾಪ್ ಮಾಡಿಸುವಂಥ ಒಂದು ವ್ಯವಸ್ಥೆ ಪೂರ್ತಿ ಫ್ಯಾಕ್ಟ್ರಿ ಇರೋದೇ ಮುನಿರತ್ನನ ಜೊತೆ. ಸುಮಾರು ಆಫೀಸರ್ಸ್ಗಳ ಆದಿಯಾಗಿ ಒಳಗಡೆ ಹಾಕಿ ರುಬ್ಬಿರು ನೋಡಪ್ಪ, ಎಲ್ಲ ಮುನಿರತ್ನದಿಂದ ಈಚೆ ಬಂದ್ಬಿಡ್ತದೆ. ಯಾರು ಮುನಿರತ್ನ ವಿರುದ್ಧ ಯಾರು ಮಾತಾಡ್ತಾಯಿಲ್ಲ BJP, ಯಾಕೆಂದರೆ ಎಲ್ಲರದು ಮುನಿರತ್ನ ಕಂಟ್ರೋಲ್ ಇದೆ. ಇದು BJPಯವರ ಅನಾಚಾರ. ಬಾಂಬೆ ಬಾಯ್ಸ್ 2019ರಲ್ಲಿ ಆಪರೇಷನ್ ಕಮಲ ಮಾಡಿ 20 ಜನ ಬಾಂಬೆ ಕರ್ಕೊಂಡೋಗಿದ್ರಲ್ಲ, ಒಬ್ಬೊಬ್ಬ ಮಂತ್ರಿಗೆ ಏನೆಲ್ಲ ಆಯಿತು, ಎಲ್ಲರದು ವಿಡಿಯೋ CD ಇಲ್ವಾ? ಇಲ್ಲ ಅಂದರೆ ಮತ್ತೆ ಅಷ್ಟು ಜನನು CD ವಿರುದ್ಧ ಸ್ಟೇ ತಗೊಂಬಂದವರಲ್ಲ ಯಾಕೆ? ಅಷ್ಟು ಜನನು ಇನ್ಕ್ಲೂಡಿಂಗ್ ನಮ್ಮ ಭಾಗದ ಪಾಪ MLC, BJP MLC ವಾರಕ್ಕೆ 2 ಸರಿ ಪ್ರೆಸ್ ಮೀಟ್ ಮಾಡುವಂಥವ್ರು, ಅವ್ರದ್ದು ಸೇರಿ ಅವರು CDಗೆ ತಗೊಂಬಂದವ್ರೆ ಸ್ಟೇ ವೆಕೇಟ್ ಮಾಡಿಸಿ. ಅದು ಯಾವ CD ಬರ್ತದೆ ನೋಡೋಣ ಈಚೆ. ಅತ್ಯಂತ ಜಾಸ್ತಿ CD ಯಾರ್ದಾದ್ರು ವಿರುದ್ಧ ಹನಿ ಟ್ರ್ಯಾಪ್ ಅದು ಇದು ಮತ್ತು ಸೆಕ್ಸ್ ಸ್ಕ್ಯಾಂಡಲ್ CDಗಳಿದ್ದರೆ ಅದು BJPಯವ್ರ ವಿರುದ್ಧ. ಪ್ರತಾಪ್ ಸಿಂಹ ಪ್ರೀವಿಯಸ್ MP ಆದಿಯಾಗಿ ಅವರೆಲ್ಲ ಸ್ಟೇ ತಗೊಂಬಂದವ್ರೆ. ಎಲ್ಲೂ ಮಾತಾಡೋಂಗಿಲ್ಲ, ಎಲ್ಲೂ ಪಬ್ಲಿಷ್ ಮಾಡೋಂಗಿಲ್ಲ, ಏನೂ ಇಲ್ಲ. ಸದಾನಂದ ಗೌಡ ಆದಿಯಾಗಿ, ಬಸವರಾಜ ಬೊಮ್ಮಾಯಿ ಆದಿಯಾಗಿ ಕೋರ್ಟ್ಗೆ ಸ್ಟೇ ತಂದವ್ರೆ, ನಮ್ಮ ವಿರುದ್ಧ ಯಾವುದೇ ಪಬ್ಲಿಷ್ ಮಾಡೋಂಗಿಲ್ಲ ಅಂತ. ಇಲ್ಲದೇ ಇದ್ರೆ ಯಾಕೆ ತಲೆ ಕೆಡಿಸ್ಕೊತೀರಿ? ಯಾಕೆ ವಿಜಯೇಂದ್ರ ಆದಿಯಾಗಿ ಸ್ಟೇ ತಗೊಂಬಂದವರಪ್ಪ ಏನು ಅಂತ ದಯಮಾಡಿ ಹೇಳಿ. ಯಾಕೆ ತಗೊಂಬಂದಿದ್ದೀರಿ?